ಸ್ಟಾರ್ಟ್ ಆಗಬೇಕು ಅಂದರೆ ಮನೆ ಹತ್ರದಿಂದನೇ ಸೇಫ್ಟಿ ಸ್ಟಾರ್ಟ್ ಆಗಬೇಕು. ರೋಡಲ್ಲಿ ಈಗ ಬರ್ತಿರೋ ಸೇಫ್ಟಿಯಾಗಿ ಅಲ್ಲಿಂದ ನೀವು ಸೇಫ್ಟಿಯಾಗಿ ಬರ್ಬೋದು. ನಾವು ರೋಡಾಗಿ ಎಲ್ಲ ನೋಡಿದ್ರೆ ಚಿಕ್ಕಗಳು ಹಾಕೋಣ ಇದೆ, ಅದೆಲ್ಲ ಜವಾಬ್ದಾರಿ ನಿಂದೇ ಇರ್ತಿದೆ. ಅಲ್ಲಿಂದ ಹಿಡಿದು ಇಲ್ಲಿ ಹೋಗೋ ಕೆಲಸಗಳನ್ನ ಸೇಫ್ಟಿ ನೀವಿದ್ರೇ ಸೇಫ್ಟಿ ಅದು. ಅಂದರೆ ಕೆಲ್ಸಕ್ಕೆ ಬರೋಕ್ಕೆ ಮುಂಚೆ ಎಷ್ಟು ಒಂದು 5 ನಿಮಿಷ ಅರ್ಜೆಂಟಾಗಿ ಬಿಡಬೇಕು. ಅರ್ಜೆಂಟಾಗಿ ಟಕ ಫಾಸ್ಟ್ ಬಿಡೋದು ಅಲ್ಲೇ 10 ನಿಮಿಷ ಮುಂಚೆ ಇರೋದು ಅಂತ ಆಯ್ತು. ಆ ಸೇಫ್ಟಿ ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು. ಅಲ್ಲಿಂದ ಸ್ಟಾರ್ಟ್ ಆದಮೇಲೆ ಇಲ್ಲಿ ನಿಮ್ಮ ಗ್ರೂಮಿಂಗ್ ಏನು ಕೊಟ್ಟಿದ್ದೀವಿ, ಟಿ ಶರ್ಟು, ಯೂನಿಫಾರ್ಮ್, ಇಲ್ಲಿ ಶೂ, ಇಲ್ಲಿ ಕಂಪಲ್ಸರಿ ಇರಲೇಬೇಕು. ಇಲ್ಲಿ ಅಥವಾ ಇಲ್ಲಿ ಸೇಫ್ಟಿ ಅಲ್ಲಿ ಸೇಫ್ಟಿ ಇದ್ದರೆ ನಾವು ಇಲ್ಲಿ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗೋದು. ಇಲ್ಲ ಸಣ್ಣ ಪುಟ್ಟಿಗೆಲ್ಲ ಕ್ಯಾಮ್ರಾ ಇವ್ರು ನೋಡ್ತಾರೆ, ಇವ್ರು ಕೇಳ್ತಾರೆ, ಇವ್ರು ಬಂದು ನನಗೆ ಕೇಳ್ತಾರೆ, ನಾನು ಬಂದು ನಿಮ್ಮನ್ನು ಕೇಳ್ತೀನಿ. ಅದ್ರ ಬದಲು ನಿಮ್ಮ ಗ್ರೂಮಿಂಗ್ ಏನಿರ್ತದೆ ಯಾರು ನಮ್ಮನ್ನು ಕೇಳಲ್ಲ. ನಿಮ್ಗೆ ಆವತ್ತಿನ ಅಷ್ಟೇ ಶೂವು ಯೂನಿಫಾರ್ಮ್ ಬಿಟ್ಟರೆ ನೀವು ಬೇರೆ ಏನೋ ನಿಮ್ಮನ್ನು ನಾವು ಕೇಳ್ತಾನೆ. ಟೈಮಿಂಗ್ಸ್ ಎಲ್ಲ ಇತ್ತು, ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೆಲಸ ಮಾಡ್ತಾರೆ. ಆಮೇಲೆ ಶೂದು ಯೂನಿಫಾರ್ಮ್ ಕಂಪಲ್ಸರಿ ಇರಲೇಬೇಕು. ಇವಾಗ ಪೇಮೆಂಟ್ ನಾನು ಕೊಡೋದೇ ಲೇಟು. ಆಗ ನೀವು 28ನೇ ಕಮಿಟ್ಮೆಂಟ್ ಕೊಟ್ಟಿದ್ದೀನಿ, ಆ ಡೇಟ್ಗೆ ಅವ್ರು ರಜಾ ಇಲ್ಲಿ ಅದೇ ಪೇಮೆಂಟ್ ಆಗ್ತಾಯಿದ್ದೀನಿ. ಇಲ್ಲ ಬರೋಣ ಪೇಮೆಂಟ್ ಏನೋ ಪ್ರಾಬ್ಲಮ್ ಇದೆ. ನಿಮ್ಮ ಕಡೆ ಇದು ರೆಗ್ಯುಲರಾಗಿ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ಸ್ವಲ್ಪ ನಾವು ಕಂಟ್ರೋಲ್ ಮಾಡಿಕೊಟ್ಟೆ ಇನ್ನು ನಾವು ಬೇರೆ ಕಡೆ ಬೆಳಿಬೋದು. ಇವಾಗ ಮಾರ್ಕ್ಸ್ ಬರುತ್ತೆ, ಬೇರೆ ಥರ ನಾವು ಮಾಡ್ಬೋದು. ಈ ಸಣ್ಣ ಪುಟ್ಟ ತಪ್ಪುಗಳಾಗ್ತಾ ಇದ್ರೆ ಇವರೇನು ಹೈಲೈಟ್ ಮಾಡಿದ್ರೆ ಅದು ಇನ್ನೂ ಮುಂದಕ್ಕೆ ಹೋಗುತ್ತೆ. ಇವಾಗ ಮಾರ್ಚ್ಗೆ ಆಗ್ಬೇಕಾದ್ರೆ ತಿರುಗಿ ಒಂದು ಆಗಸ್ಟ್ ಹೋಗುತ್ತೆ. ಅಂದರೆ ಆಗಸ್ಟಲ್ಲಿ ಈಗ ಏನೇನು ಪ್ರಾಬ್ಲಮ್ ಆಗ್ತಾ ಹಂಗೆ ಮುಂದಕ್ಕೆ ಹೋದಾಗಲಿ. ಅಂದರೆ ನಿಮ್ಮ ಭೂಮಿ ಕರೆಕ್ಟಾಗಿದೆ, ನಿಮ್ಗೆ ಏನು ಟೈಮ್ಗೆ ಫೆಸಿಲಿಟಿ ಬರುತ್ತೋ ಆ ಟೈಮ್ ಬರುತ್ತೆ. EF ಆಗಿರ್ಬೋದು, ES ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು. ನೀವು ಕರೆಕ್ಟಾಗಿ ನಿಮ್ಮ ಭೂಮಿ ಕರೆಕ್ಟಾಗಿದೆ, ಆ ಟೈಮ್ ಮಿಸ್ ಇರುತ್ತೆ, ಆ ಟೈಮ್ ಕರೆಕ್ಟಾಗಿ ಬಂದೇ ಬರುತ್ತೆ. ನೀವೆಲ್ಲ ಮಿಸ್ಟೇಕ್ ಮಾಡಿದ್ರೆ ಆ ಟೈಮ್ಗೆ ಯಾವುದೂ ರಿಪ್ಲೇಸ್ಮೆಂಟ್ ಆಗೋಲ್ಲ. ಅದು ಸ್ವಲ್ಪ ಚೇಂಜ್ ಆಗಬೇಕು. ಆಮೇಲೆ ಕೆಲಸದ್ದು ಏನೇ ಇದ್ದು ಫಸ್ಟ್ ಕ್ವಾಲಿಟಿ